ಸಮಾಜದ ಶಾಂತಿ ಕದಡುವಂತಹ ಕೆಲಸವನ್ನ ಮಾಡಬಾರದು. ದ್ವೇಷ ಭಾಷಣ ಯಾರೇ ಮಾಡಲಿ ಅಂಥವರ ವಿರುದ್ಧ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಬೆಳಗಾವಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದ್ವೇಷ ಭಾಷಣದ ವಿಧೇಯಕ ಇವತ್ತು ಮಂಡನೆಯಾಗುವಂಥ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ದ್ವೇಷ ಭಾಷಣದ ವಿಧೇಯಕದಲ್ಲಿ ಪ್ರಮುಖ ಅಂಶಗಳೇನು? ವಿರೋಧ ಮಾಡೋದಕ್ಕೆ ಕಾರಣ ಏನಾದ್ರು ಇದೆಯಾ ಇದರಲ್ಲಿ? ನೋಡಿ, ಯಾರು ಶಾಂತಿ ಬಯಸ್ತಾರ, ಯಾರು ಸಮಾಜದಲ್ಲಿ ಸಮಾಧಾನ ಬಯಸ್ತಾರ, ಅವ್ರು ಯಾರು ಇದನ್ನು ವಿರೋಧ ಮಾಡೋದಿಲ್ಲ. ವಿರೋಧ ಮಾಡುವಂಥ ಪ್ರಶ್ನೆನೂ ಬರೋದಿಲ್ಲ. ಇನ್ನು ಸಮಾಜದಲ್ಲಿ ಶಾಂತಿನ ಕದಡಿಸ್ಬೇಕು ಅಂತನ್ನೋರು ಅದಾರ, ಇದಕ್ಕೆ ವಿರೋಧ ಮಾಡ್ತಾರೆ. ಅಂದರೆ ಇದಕ್ಕೆ ಧಾರ್ಮಿಕತೆಯ ಟಚ್ಚನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಕೊಡಬೇಕು? ಎದಕ್ಕೆ ಕೊಡಬೇಕು? ವಿ ಆರ್ ಅಂಡರ್ ದಿ ಲಿಮಿಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ and nobody should be scared. Why should anybody be scared if they are not going to disturb the peace of the state? ಅಂದರೆ ಯಾರನ್ನು ಹತ್ತಿಕ್ಕೋ ಪ್ರಯತ್ನ ಅಲ್ಲ ಅಂತೀರಾ? ಇದು ಹತ್ತಿಕ್ಕೂ ಪ್ರಯತ್ನ ಅಲ್ಲ, ಇದು ಯಾರನ್ನು ಉದ್ದೇಶಿಸಿ ಮಾಡಿರ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಶಾಂತಿ ಸಮಾಧಾನ ಉಳಿಸೋದಕ್ಕೆ ಮಾಡಿರುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ಬಿಲ್. ಇದಿಷ್ಟು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾ ಇರುವಂತಹ ಮಾತು. ಅಂದರೆ ದ್ವೇಷ ಭಾಷಣದ ವಿಧೇಯಕ ಅನ್ನುವಂಥದ್ದು ಯಾರನ್ನು ಹತ್ತಿಕ್ಕುವಂಥ ಕೆಲಸ ಅಲ್ಲ ಮತ್ತು ಇದಕ್ಕೆ ಧಾರ್ಮಿಕತೆಯ ಟಚ್ ಅನ್ನು ಕೂಡ ಕೊಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.